ಸಸ್ಪೆಂಡ್ ಆಗಿರುವ ರಾಮಚಂದ್ರ ರಾವ್ ವಿರುದ್ಧ ಈ ಹಿಂದೆ ಕೂಡ ಹಲವು ಗಂಭೀರ ಆರೋಪಗಳಿದೆ. 2014ರಲ್ಲಿ ಮೈಸೂರಿನ ಇಲವಾಲದಲ್ಲಿ ಒಂದು ರಾಬರಿ ನಡೆದಿತ್ತು, ಅದಕ್ಕೂ ಕೂಡ ಲಿಂಕ್ ಇದೆ. ರಾಮಚಂದ್ರ ರಾವ್ ವಿರುದ್ಧ ಈ ಹಿಂದೆ ಹಲವು ಗಂಭೀರ ಆರೋಪಗಳಿದೆ. 2014ರಲ್ಲಿ ಮೈಸೂರಿನ ಇಲವಾಲದಲ್ಲಿ ಒಂದು ರಾಬರಿ ನಡೆದಿರುತ್ತೆ. 2 ಕೋಟಿಗೂ ಹೆಚ್ಚು ಹಣದ ರಾಬರಿಯಲ್ಲಿ ರಾಮನ ಹೆಸರು ತಳಕಾಕೊಂಡಿರುತ್ತೆ. ಹಣವನ್ನ ರಾಮಚಂದ್ರ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತ ಆರೋಪ ಇದು. ದಕ್ಷಿಣ ವಲಯದ ಐಜಿಪಿ ಆಗಿದ್ದಂತ ಸಂದರ್ಭದಲ್ಲಿ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ರು ಅನ್ನುವ ಆರೋಪ. ಇದೇ ಪ್ರಕರಣದಲ್ಲಿ ರಾಮಚಂದ್ರ ರಾವ್ ಅನ್ನ ವರ್ಗಾವಣೆ ಮಾಡಲಾಗಿರುತ್ತೆ. ಸಿಐಡಿ ತನಿಖೆಯಲ್ಲಿ ಆರೋಪ ಸಾಬೀತಾಗದೆ ವಜಾ ಆಗಿರುತ್ತೆ ಕೇಸ್. ಇನ್ನು ಕೋರ್ಟ್ನಲ್ಲಿ ವಜಾಗೊಂಡಿದ್ದ ಹಣ ದುರ್ಬಳಕೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಅದೇ ಹಳೆ ಕೇಸ್ಗಳನ್ನ ಕೆದಕ್ತಾ ಹೋದ್ರೆ ಯಾರೊಬ್ರು ಕೂಡ ಅಚ್ಚರಿ ಆಗಬೇಕು. ರಾಮಚಂದ್ರ ರಾವ್ ಅವರು ಏನು ಫಸ್ಟ್ ಟೈಮ್ ಅಲ್ಲ ಈಗ ಸಿಕ್ಕಾಕೊಂಡಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ರಾಮಚಂದ್ರ ರಾವ್ ಅವರು 2014ರಲ್ಲಿ ಕೆಲಸ ಮಾಡ್ತಾ ಇದ್ರು ಮೈಸೂರಿನ ಇಲವಾಲ ವ್ಯಾಪ್ತಿಯಲ್ಲಿ. ಐಜಿಪಿ ಆಗಿದ್ರು ದಕ್ಷಿಣ ವಲಯದಲ್ಲಿ. ಆಗ ಹಣವನ್ನ ದುರ್ಬಳಕೆ ಮಾಡ್ಕೊಂಡಿದ್ರು. 1-2 ರೂಪಾಯಿ ಅಲ್ಲ, ಇದು 2 ಕೋಟಿ ರೂಪಾಯಿ ಹಣ ಇವರ ಇನ್ವಾಲ್ವ್ಮೆಂಟ್ ಇತ್ತು ಅನ್ನುವಂಥ ಗಂಭೀರ ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆ ಕೂಡ ಒಳಪಟ್ಟಿದಂತ ಪ್ರಕರಣ ಇದು. ಅಲ್ಲಿ ಸಾಬೀತಾಗತ್ತೆ ಅಂದ್ರೆ ಇವ್ರು ತಪ್ಪಿಲ್ಲ ಅನ್ನೋದಾಗಿ, ಬಟ್ ಇನ್ವಾಲ್ವ್ಮೆಂಟ್ ಇತ್ತು ಅನ್ನುವಂತ ವಿಚಾರ ಬಹಳ ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡಿತ್ತು. ಆದರೆ ಕೋರ್ಟ್ನಲ್ಲಿ ಕೇಸ್ ತುಂಬಾ ದಿನ ನಿಂತ್ಕೊಳ್ಳಿಲ್ಲ, ವಜಾಗೊಂಡಿತ್ತು. ಆದರೆ ಹಣ ಬಳಕೆಯ ಕೇಸ್ಗೆ ಸಂಬಂಧಪಟ್ಟಂತೆ ಇವರ ಹೆಸರು ತಳುಕು ಹಾಕೊಂಡಿತ್ತು. ಹಾಗಾಗಿ ಇದೇನು ಹೊಸ ಪ್ರಕರಣ ಅಲ್ಲ. ಜೊತೆಗೆ ಇದೊಂದೇ ಅಲ್ಲ, 2014ರ ಮೈಸೂರಿನ ಕೇಸು ಮಾತ್ರ ಅಲ್ಲದೆ ಇನ್ನಷ್ಟು ಕೇಸ್ಗಳಿದೆ. ಜಾಲಾಡ್ತಾ ಹೋದ್ರೆ ಒಂದೊಂದು ನೆಟ್ವರ್ಕ್ಗಳು ಕೂಡ ಬೆಚ್ಚಿ ಬೀಳಿಸುವಂಥದ್ದೇ, ಅಂದ್ರೆ ಇನ್ವಾಲ್ವ್ಮೆಂಟ್ ಹೇಗಿದೆ ಅನ್ನೋದಾಗಿ. ಇನ್ನು 2017ರಲ್ಲೂ ಕೂಡ ಬೆಳಗಾವಿಯ ಉತ್ತರ ವಲಯದ ಐಜಿ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ 2017ರ ನವೆಂಬರ್ 30ರಂದು ಧರ್ಮರಾಜ್ ಎನ್ಕೌಂಟರ್ ಆಗಿರುತ್ತೆ. ಭೀಮಾ ತೀರದ ಹಂತಕ ಧರ್ಮರಾಜ್ ಚಡಚಣ ಶೂಟೌಟ್ ಆಗಿರುತ್ತೆ. ಸಂಶಯಾಸ್ಪದ ಪೊಲೀಸ್ ಎನ್ಕೌಂಟರ್ನಲ್ಲೂ ಕೂಡ ಇವರ ಹೆಸರು ತಳಕಾಕೊಂಡಿರುತ್ತೆ. ಚಡಚಣ ಕೊಲೆ ಕೇಸ್ನಲ್ಲಿ ಕೇಳಿ ಬಂದಿದ್ದ ರಾಮಚಂದ್ರ ಅವರ ಹೆಸರು ಸಿಐಡಿ ತನಿಖೆಯಲ್ಲೂ ಕೂಡ ರಾಮಚಂದ್ರ ಅವರ ಪಾತ್ರ ಇಲ್ಲ ಅನ್ನೋದಾಗಿ ಸಾಬೀತಾಗಿರುತ್ತೆ. ಭೀಮಾ ತೀರದ ಹಂತಕ ಧರ್ಮರಾಜ್ ಚಡಚಣ ಶೂಟೌಟ್ ಆಗಿರುತ್ತೆ. ಆ ಕೇಸ್ನಲ್ಲೂ ಕೂಡ ಇವರ ಹೆಸರು ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆಯಾಗಿರುತ್ತೆ. ಎಲ್ಲೋ ಒಂದು ಕಡೆ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡ್ರ ಅನ್ನುವಂಥ ಚರ್ಚೆಗಳು ಕೂಡ 2017ರ ಹೊತ್ತಿನಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿರುತ್ತೆ. ಅದಾದ ನಂತರದಲ್ಲಿ ಅದು ಕೂಡ ಸಿಐಡಿ ತನಿಖೆಗೆ ಒಳಪಟ್ಟಿರುತ್ತೆ. ರಾಮಚಂದ್ರ ಅವರ ಪಾತ್ರ ಇಲ್ಲ ಅನ್ನೋದಾಗಿ ಕೂಡ ಸಾಬೀತಾಗಿರುತ್ತೆ. ಅಂದ್ರೆ 1-2 ಕೇಸ್ಗಳಲ್ಲ, ಹಲವಾರು ಕೇಸ್ಗಳಲ್ಲಿ ಹಲವಾರು ಆರೋಪಗಳಲ್ಲಿ ಇವರ ಹೆಸರು ತಳಕಾಕೊಂಡಿತ್ತು. ಅದಕ್ಕೆ ಇನ್ನಷ್ಟು ಪುಷ್ಟಿ ಕೊಡುವಂತೆ ದುಪ್ಪಟ್ಟು ಕೇಸ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರುತ್ತೆ. ಅಧಿಕಾರದಲ್ಲಿ ಇದ್ದಾಗ ಇಂಥ ಕೇಸ್ಗಳು ಬರುವುದು ಸರ್ವೇ ಸಾಮಾನ್ಯ. ಯಾಕಂತ ಹೇಳಿದ್ರೆ ಅವರು ಐಜಿ ಆಗಿಯೋ ಅಥವಾ ಡಿಐಜಿ ಆಗಿಯೋ ಡಿಜಿಪಿ ಆಗಿಯೋ ಐಜಿಪಿ ಆಗಿಯೋ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಳ್ದೇ ಇದ್ರೂ ಕೂಡ ಆ ಅವಧಿಯಲ್ಲಿನ ಎಲ್ಲಾ ಕೇಸ್ಗಳಿಗೂ ಕೂಡ ಪೊಲೀಸ್ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇರುತ್ತೆ ಅಂತ ಹೇಳ್ಬಿಡ್ತಾರೆ. ಬಟ್ ಈ ರೀತಿಯಾದಂಥ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದಕ್ಕೆ ಯಾರು ಇನ್ವಾಲ್ವ್ಮೆಂಟ್ ಹೇಳ್ತೀರಾ? ವಿತ್ ಸಾಕ್ಷಿ ಇದೆಯಲ್ಲ, ವಿತ್ ವಿಡಿಯೋ ಇದೆಯಲ್ಲ, ಆ ಪ್ರೂಫ್ ಅನ್ನ ಇಟ್ಕೊಂಡು ಇದಕ್ಕೂ ಕೂಡ ಈಗೇನು ಸಿಐಡಿ ತನಿಖೆ ಮಾಡೋದಕ್ಕಾಗತ್ತಾ? ಈಗ ಇವ್ರು ಹೇಳ್ತಿದಾರಲ್ಲ AI ಜನರೇಟ್ ಆಗಿದೆ ಅಥವಾ ಕೃತಕ ಬುದ್ಧಿಮತ್ತೆ ಬಳಕೆ ಮಾಡಲಾಗಿದೆ, ಫ್ಯಾಬ್ರಿಕೇಟೆಡ್ ಆಗಿರುವಂತಹ ವಿಡಿಯೋ ಅಂತ. ಈಗ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕೇವಲ ಇದಿಷ್ಟು ಮಾತ್ರ ಅಲ್ಲ ಇವರ ಆರೋಪ, ಇವರ ಮೇಲಿನ ಆರೋಪ 2024ರಲ್ಲಿ ಪುತ್ರನ ಹೆಸರಿನಲ್ಲಿ ಬಿಟ್ಕಾಯಿನ್ ಹೂಡಿಕೆ ಮಾಡಿದ್ರು ಅಂತ. ಇತ್ತೀಚೆಗೆ ಮಲಮಗಳು ರಣ್ಯರಾವ್ ಕೂಡ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ರು. ಎಸ್ಕಾಟ್ ಕೊಟ್ಟ ಆರೋಪದಲ್ಲೂ ಕೂಡ ರಾಮಚಂದ್ರ ಅಮಾನತ್ತಾಗಿತ್ತು. ಇನ್ನು ಅಧಿಕಾರದಲ್ಲಿ ಇದ್ದಾಗಲೇ ರಾಮನ ವಿರುದ್ಧ ಸಾಲು ಆರೋಪ. ಇದೀಗ ರಾಸಲೀಲೆಯ ಕೇಸ್ನಲ್ಲಿ ರಾಮಚಂದ್ರಣ್ಣ ಫುಲ್ ಲಾಕ್ ಆಗಿದ್ದಾರೆ. ಇದರಿಂದ ತಪ್ಪಿಸ್ಕೊಳ್ಳೋದು ಬಚಾವಾಗೋದು ಬಹುತೇಕ ಕಷ್ಟ ಅಂತ. ಅಂದ್ರೆ ಇವರ ವೈಯಕ್ತಿಕ ಜೀವನದ ಏರುಪೇರುಗಳನ್ನ ನೋಡ್ತಾ ಇದ್ರೆ ಅಧಿಕಾರದಲ್ಲಿದ್ದಾಗ ಕೆಲವೊಂದಷ್ಟು ಕರ್ತವ್ಯದಲ್ಲಿ ಲೋಪ ಆಗತ್ತೆ. ಮಗಳು ಅಥವಾ ಪುತ್ರ ಅನ್ನುವಂಥ ವ್ಯಾಮೋಹದಿಂದ ಅವ್ರ ಮೇಲಿನ ಪುತ್ರಿ ವಾತ್ಸಲ್ಯಕ್ಕೋ ವ್ಯಾಮೋಹಕ್ಕೋ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡ್ರೆ ಏನ್ ಮಾಡೋದಕ್ಕಾಗತ್ತೆ ತಂದೆಯಾದವರು ಅಂತ ಚರ್ಚೆ ಆಗ್ತಿತ್ತು. ಆದ್ರೆ ಹೆಣ್ಣಿನ ವಿಚಾರದಲ್ಲೂ ಕೂಡ ಈ ರೀತಿಯಾದಂತ ಕೆಲಸ ಮಾಡಿರೋದು ಒಪ್ಪಿಕೊಳ್ಳುವಂತಹ ವಿಚಾರ ಅಲ್ಲ. ಅದರಲ್ಲೂ ಕೂಡ ಯೂನಿಫಾರ್ಮ್ ಹಾಕೊಂಡು ಮಾಡುವಂತ ಕೆಲಸ ಅಲ್ಲ. ನಾಚಿಕೆ ಆಗಬೇಕು. ಮೊದಲನೇದಾಗಿ ರಾಜ್ಯ ಸರ್ಕಾರ ಬಹು ಬೇಗ ತೆಗೆದುಕೊಂಡಂತಹ ನಿರ್ಧಾರ ಒಳ್ಳೆಯ ನಿರ್ಧಾರ. ಇನ್ನು ಮುಂದಿನ ದಿನದಲ್ಲೂ ಕೂಡ ಅವರು
ನಿವೃತ್ತಿಯ ಹಂತದಲ್ಲಿದ್ರು. ಅದಕ್ಕಿಂತ ಮುಂಚೆ ಸಸ್ಪೆಂಡ್ ಆಗಿದ್ದಾರೆ. ಅಧಿಕಾರದಲ್ಲಿದ್ದಾಗ ರಾಮ್ ಅವರ ವಿರುದ್ಧವಾಗಿ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ. ಇದೀಗ ರಾಸಲೀಲೆ ಕೇಸ್ನಲ್ಲಿ ಮಾತ್ರ ಲಾಕ್ ಆಗಿದ್ದಾರೆ. ಅದರಿಂದ ತಪ್ಪಿಸ್ಕೊಳ್ಳೋದು ಬಹುತೇಕ ಕಷ್ಟ. ಯಾಕಂದ್ರೆ ಒಂದು ಕಡೆ ಗೃಹ ಸಚಿವರು ಕೂಡ ಮಾತನಾಡೋದಕ್ಕೆ ಸಿಕ್ಕಿಲ್ಲ, ಏನು ಎತ್ತ ಅನ್ನುವಂಥ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಇದು ಏನಿದು ಅಧಿಕಾರದಲ್ಲಿದ್ದು ಇರುವಾಗಲೇ ಅಥವಾ ಯೂನಿಫಾರ್ಮ್ನಲ್ಲಿ ಇದೆಲ್ಲ ಬೇಕಾಗಿತ್ತಾ ಅಂತ ಗರಂ ಆಗಿದ್ರು. ಹಾಗಾಗಿ ಬಹಳಷ್ಟು ಕಷ್ಟ ಅನ್ನೋದಾಗಿ ಕೂಡ ಹೇಳಲಾಗ್ತಾ ಇದೆ.